ಫ್ರೆಂಡ್ಸ್, ವಿತ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅದು ಬಸಳೆ ಎಲೆಯಿಂದ ನಾನು ಪಕೋಡವನ್ನು ಮಾಡ್ತಾ ಇದ್ದೇನೆ. ಅದು ಸಂಜೆ ಟೀ ಟೈಮ್ಸಿಗೆ ತುಂಬ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟ್ ಕೂಡ ಇರ್ತದೆ. ಈ ಬಸಳೆ ಸೊಪ್ಪಿನ ಪಕೋಡವನ್ನು ಮಾಡೋದು ತುಂಬ ಈಸಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ದರೆ ನಮಗೆ ಸಂಜೆ ಹೊತ್ತಿಗೆ ಟೀ ಟೈಮಿಗೆ ಬೇಗನೆ ಮಾಡಿ ಮುಗಿಸ್ಬೋದು. ಈಗ ನಾನೀಗ ಅದನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಪಕೋಡವನ್ನು ಹೇಗೆ ಮಾಡೋದು ಅಂತೇಳಿ. ಬಸಳೆ ಚಪ್ಪರ ನೋಡಿ ಹೇಗಿದೆ ಅಂತೇಳಿ. ಅಷ್ಟು ಚೆನ್ನಾಗಿ ಬಂದಿಲ್ಲ. ನಾನೀಗ ಇದರಿಂದ ಕೆಲವು ಎಲೆಯನ್ನು ತೆಗಿತೇನೆ. ಅದರಿಂದ ನಾನು ಬಸಳೆ ಬಜ್ಜಿಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಬಸಳೆ ಸೊಪ್ಪಿನ ಪಕೋಡ ಮಾಡಲಿಕ್ಕೆ ನಾನು ಇಷ್ಟು ಬಸಳೆ ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಇದನ್ನು ಸಪೂರವಾಗಿ ಕಟ್ ಮಾಡಬೇಕು. ಬಸಳೆ ಸೊಪ್ಪಿನ ಪಕೋಡ ಮಾಡಲಿಕ್ಕೆ ನಾನೀಗ ದೊಡ್ಡ ಒಂದು ಕಪ್ಪಲ್ಲಿ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಬಸಳೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತೇನೆ. ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಸ್ವಲ್ಪ ಅರಸಿನ, 1 ಟೀ ಸ್ಪೂನ್ ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಫ್ರೆಂಡ್ಸ್, ಈ ಪಾತ್ರೆಯಲ್ಲಿರುವ ಈ ಸ್ಟಿಕ್ಕರ್ ಅನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಾನೀಗ ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ, ಇದನ್ನು ಈಸಿಯಾಗಿ ಹೇಗೆ ತೆಗೆಯುವುದು ಅಂತ ಹೇಳಿ. ಈ ಪಾತ್ರೆಯನ್ನು ನಾವು ಬಿಸಿ ಮಾಡಬೇಕು. ಯಾವುದೇ ಸ್ಟೀಲ್ ಪಾತ್ರೆ ಯಾವುದು ಆಗ್ತದೆ, ನಾವು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗ ಇದು ಬೇಗನೆ ತೆಗಿಲಿಕ್ಕೆ ಆಗ್ತದೆ. ನೋಡಿ, ನಾನಿಲ್ಲಿ ಈ ಪಾತ್ರೆಯನ್ನು ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇದು ಈಸಿಯಾಗಿ ತೆಗಿಲಿಕ್ಕೆ ಬಂತು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇಷ್ಟು ದಪ್ಪಗೆ ನಾವು ಇಡಬೇಕು. ಜಾಸ್ತಿ ತೆಳು ಮಾಡಿಕೊಂಡ್ರೆ ಅದು ಅಷ್ಟಾಗಿ ಚೆನ್ನಾಗಿ ಬರುವುದಿಲ್ಲ. ಇಷ್ಟು ದಪ್ಪವಾಗಿಟ್ಟರೆ ಮಾತ್ರ ನಮಗೆ ಅದು ಪಕೋಡ ಚೆನ್ನಾಗಿ ಬರ್ತದೆ. ಈಗ ನಾವು ಪಕೋಡವನ್ನು ಮಾಡೋಣ. ಎಣ್ಣೆ ಬಿಸಿ ಆಯಿತು. ನಾನು ಈ ಪಕೋಡ ಮಾಡಲಿಕ್ಕೆ ಸ್ವಲ್ಪನೇ ತೆಗೆದು ಹಾಕ್ತಾ ಇದ್ದೇನೆ. ತುಂಬ ದೊಡ್ಡದು ಮಾಡೋದು ಬೇಡ, ಥರ ಸಣ್ಣದಾಗಿ ಮಾಡಿದರೆ ಸಾಕು. ದೊಡ್ಡದು ಮಾಡಿದರೆ ಅದು ಒಳಗೆ ಬೇಯುವುದಿಲ್ಲ.
ಈಗ ಫ್ರೈ ಆದ್ದು ಸಾಕು. ನಾನೀಗ ಇದನ್ನು ತೆಗಿತಾ ಇದ್ದೇನೆ. ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇಷ್ಟಾದ್ದು ಸಾಕು, ನಾನೀಗ ತೆಗಿತೇನೆ. ಅದೇ ರೀತಿ ಉಳಿದದನ್ನು ಕೂಡ ನಾನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ಪಕೋಡ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಹೇಗೆ ಬಂದಿದೆ ಅಂತೇಳಿ ನಾನೀಗ ತಿಂದು ನೋಡ್ತಾ ಇದ್ದೇನೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್